ಕರ್ನಾಟಕ ರಾಜ್ಯದ ಕಿವುಡರ ಸಂಘದಿಂದ ಕಳೆದ 15 ವರ್ಷದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹೋರಾಟ ಏನಕ್ಕೋಸ್ಕರ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಉದ್ಯೋಗದಲ್ಲಿ ಮೀಸಲಾತಿ ಇದುವರೆಗೂ ಕೊಟ್ಟಿಲ್ಲ ನಮಗೆ ಕಿವುಡ ಮಕ್ಕಳಿಗೆ. ಅದೇ ರೀತಿಯಲ್ಲಿ ಕಿವುಡ ಹೆಣ್ಣು ಮಗಳು ಗಂಡು ಮಗನ ಮದುವೆ ಆದರೆ ವಿವಾಹ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಈ ಪ್ರತಿ ತಿಂಗಳು ಬರುವಂಥ 1200 ರೂಪಾಯಿ ಪೆನ್ಷನನ್ನು 5000 ರೂಪಾಯಿಗೆ ಹೆಚ್ಚಳ ಮಾಡಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಡಿಮೆ ಬಡ್ಡಿ ದರದಲ್ಲಿ ಇವರಿಗೆ ಸಾಲವನ್ನು ಕೊಡಬೇಕು, ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ. ಅದೇ ರೀತಿಯಲ್ಲಿ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೇವೆ. 10 ರಿಂದ 15 ಬಾರಿ ಬೆಂಗಳೂರು ವಿಧಾನಸೌಧದಲ್ಲಿ ಹೋರಾಟ ಮಾಡಿದ್ದೇವೆ. ಬೆಳಗಾವಿನಲ್ಲಿ ಇದು 2ನೇ ಬಾರಿ ಮಾಡ್ತಾ ಇದ್ದೇವೆ. 4-5 ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಕೊಟ್ಟಿದ್ದೇವೆ. ಸಾವಿರಾರು ಜನ ಕಿವುಡ ಮಕ್ಕಳು ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೇ ಸರ್ಕಾರ ನಮ್ಮ ಬಗ್ಗೆ ಕಣ್ ತೆರೆದು ನೋಡಿಲ್ಲ. ಆದ್ದರಿಂದ ಪ್ರತಿ ಜಿಲ್ಲೆಗೆ ಒಂದು ಸಂಜ್ಞಾ ಶಾಲೆಯನ್ನು ತೆರೆಯಬೇಕು. ಅದಕ್ಕೆ ಸಂಜ್ಞಾ ಭಾಷೆಯ ಶಿಕ್ಷಕರನ್ನೇ ನೇಮಕ ಮಾಡಬೇಕು. ಈ ದೃಷ್ಟಿನಲ್ಲಿ ನಾವು 10 ರಿಂದ 15 ಬಾರಿ ಹೋರಾಟ ಮಾಡಿದ್ರು ಯಾವುದೇ ಸರ್ಕಾರ ನಮ್ಮ ಬಗ್ಗೆ ತಿರುಗಿ ನೋಡಿಲ್ಲ. ಇವತ್ತು ತಿರುಗಿ ನೋಡೋವರೆಗೂ ನಾವು ಈ ಪ್ರತಿಭಟನೆಯನ್ನು ಹಿಂದೆ ತಗೊಳ್ಳಲ್ಲ. ಮುಖ್ಯಮಂತ್ರಿಗಳು ನಾವು ಭೇಟಿ ಮಾಡಲೇಬೇಕು. ಸಂಬಂಧಪಟ್ಟ ಇಲಾಖೆಯಲ್ಲಿ ನಮಗೆ ಸಹಕಾರ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕೂಗು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತೇಳಿ ವಿನಂತಿಸ್ತಾ, ಕರ್ನಾಟಕ ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷನಾಗಿ ಶಂಕರ್ ನಾನು ಕೇಳ್ತಾ ಇದ್ದೇನೆ. ದಯಮಾಡಿ ನಮ್ಮ ಕೂಗನ್ನ ಆಲಿಸ್ಬೇಕಂತೇಳಿ ವಿನಂತಿಸ್ತೇನೆ. ಜೈ ಹಿಂದ್. 1200 ರೂಪಾಯಿ ಮಾಮೂಲಿ ಸಿಗ್ತಾ ಇದೆ. ಅದು ಎಲ್ಲ ವರ್ಷಗಳಿಂದನೂ SM ಕೃಷ್ಣ ಅವ್ರ ಕಾಲದಿಂದ ಆಗಿರೋದು 1200 ರೂಪಾಯಿ. ಅದು ಬಿಟ್ಟರೆ ಉಚಿತವಾಗಿ ಮಹಿಳೆಯರಿಗೆ ಬಸ್ಸು ಪ್ರಯಾಣಕ್ಕೆ ಕೊಟ್ಟಿದ್ದಾರೆ. ನಮಗೆ ಉದ್ಯೋಗದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಪಾಸ್ ಕೊಡಲಿ. ದಯಮಾಡಿ ಇದನ್ನ ಸರ್ಕಾರ ಗಮನಕ್ಕೆ ತರಬೇಕಂತೇಳಿ ವಿನಂತಿಸ್ತೇನೆ. 1400 ರೂಪಾಯಿ ತಾರತಮ್ಯ ತೆಗಿಬೇಕು. ಎಲ್ಲರಿಗೂ ಒಂದೇ ಅನ್ನೋ ಭಾವನೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಇಡೀ ಕರ್ನಾಟಕ ರಾಜ್ಯದಿಂದ 30 ಜಿಲ್ಲೆಗಳಿಂದನೂ ಬಂದಿದೆ. 8 ವರ್ಷದಿಂದ ಮನವಿ ಕೊಟ್ಟು ನಮಗೂ ಸಾಕಾಗೋಗಿದೆ. ಇದಕ್ಕೆ 8 ವರ್ಷದಿಂದ ಒಂದು ಪ್ರಯತ್ನ ಆದ್ರೂ ಮಾಡಿದಾರ CM ಸರ್ ಅವರು? ಯಾರಾದ್ರೂ ತಮ್ಮ ಜಿಲ್ಲೆಗಳಲ್ಲಿ ಒಂದು ಪ್ರಯತ್ನ ಆದ್ರೂ ಮಾಡಿದಾರ? ಏನ್ ಸರ್ ಇವ್ರು ಏನ್ ಸರ್ ಪಾಪ ಮಾಡಿದ್ರು? ಇನ್ನು ಅವ್ರು ಅಂತವ್ರನ್ನೇ ಮದ್ವೆ ಆಗ್ತಾರೆ, ಅವ್ರ ಮಕ್ಳು ಆ ತರನೇ ಹುಟ್ತಾರೆ. ಇದೇನ ದೊಡ್ಡವ್ರಿಗೂ 1400 ರೂಪಾಯಿ, ಆ ಮಕ್ಳಿಗೂ ಇನ್ನು ಅದೇನ ವಿದ್ಯಾಭ್ಯಾಸ ಏನು ಹೇಗೆ ಸರ್ ಕೊಡೋದು? ಸರ್ಕಾರ ಏನ್ ಸರ್ ಮಾಡ್ತಾ ಇದೆ ಇವಾಗ? ಬಸ್ ಪಾಸ್ ಉಚಿತವಾಗಿ ಕೊಡ್ಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಬಸ್ ಪಾಸ್ ಅವ್ರು ಉಚಿತವಾಗಿ ಕೊಡ್ಬೇಕು. 600 ರೂಪಾಯಿ ವರ್ಷಕ್ಕೊಮ್ಮೆ ಅವರು ಫೀಸ್ ತಗೊಂತಾರೆ ಸರ್ಕಾರದವರು. ಉಚಿತವಾಗಿ ಅವ್ರು ಎಲ್ಲಿ ಹೋದ್ರೇನು ಉಚಿತವಾಗಿ ಕೊಡ್ಬೇಕು ಸರ್ ಅವ್ರಿಗೆ. ಮಹಿಳೆಯರಿಗೆ ಅವರು ತಮ್ಮ ಜಿಲ್ಲೆಗಳಲ್ಲಿ ಮದ್ವೆ ಆಗಿರೋರು 50,000 ಪ್ರೋತ್ಸಾಹ ಕೊಡ್ಬೇಕು ಸರ್ ಅವ್ರಿಗೆ. ಮತ್ತೆ ಶಾಲೆಗಳಲ್ಲಿ ಸನ್ನೆ ಭಾಷಾ ಶಿಕ್ಷಕರು ಬೇಕು. ಖಂಡಿತವಾಗಿ ಬೇಕು. ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಇವ್ರನ್ನ ಕರ್ಸ್ಕೊಂಡು ನಾವು ಸನ್ನೆ ಭಾಷಾ ನೀವು ಮಾಡಿ ನಾವು ಮಾಡಿ ಅಂತ ಎಲ್ಲಾರನ್ನು ಬೇಡಿಕೆ ಆಗಲ್ಲ ನಮ್ಗೆ. ಅವ್ರವ್ರು ಬ್ಯುಸಿ ಇರ್ತಾರೆ. ಸನ್ನೆ ಭಾಷೆ ಬರೋರು ಎಲ್ಲಾ ಶಿಕ್ಷೆ ಶಾಲೆಗಳಲ್ಲಿ ಇರ್ಬೇಕು.